ಇವತ್ತಿನ ವಿಡಿಯೋದಲ್ಲಿ SAP S/4HANAದ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ S/4HANA? S/4HANA ಈಸ್ ಅನ್ ಇಂಟೆಲಿಜೆಂಟ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್. ಇದನ್ನು ಫ್ಯೂಚರ್ ರೆಡಿ ERP ಸಾಫ್ಟ್ವೇರ್ ಅಂತ ಕರಿಬಹುದು. ಇದನ್ನು SAPS ಡೆವಲಪ್ ಮಾಡುತ್ತೆ ಆ್ಯಂಡ್ ಇದರಲ್ಲಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಹಾಗೆ ಮೆಷಿನ್ ಲರ್ನಿಂಗ್ಗಳಿಂದ ಬಿಸ್ನೆಸ್ ಪ್ರೊಸೆಸ್ಗಳನ್ನು ಡೇಟಾಗಳನ್ನು ರಿಯಲ್ ಟೈಮಲ್ಲಿ ಅನಾಲಿಸಿಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಒಂದು ಆರ್ಗನೈಸೇಷನ್ಗೆ ತಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ಕ್ರೀಸ್ ಮಾಡೋದು ಅಥವಾ ಕಸ್ಟಮರ್ ಬಿಹೇವಿಯರನ್ನು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಈ ಎಮರ್ಜಿಂಗ್ ಟ್ರೆಂಡ್ಸ್ಗಳಿಂದ ಕಸ್ಟಮರ್ಗಳು ಹೆಚ್ಚಾಗಿ ಲಾಯಲ್ ಆಗಿ ಇರೋದಿಲ್ಲ. ಸೊ ತಮ್ಮ ಕಸ್ಟಮರ್ಸ್ಗಳನ್ನು ಮೇಂಟೈನ್ ಮಾಡಬೇಕಾದ್ರೆ ಈ ಕಂಪನಿಗಳಿಗೆ ರಿಯಲ್ ಟೈಮ್ ಇನ್ಸೈಟ್ಸ್ ತುಂಬಾ ಇಂಪಾರ್ಟೆಂಟ್. So that's when these organizations impact on market trends and improve their risk management. As I told, S/4HANAವನ್ನು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಬಿಲ್ಟ್ ಮಾಡಿದ್ದಾರೆ. ಇದು ಮಾಡರ್ನ್ ಹಾಗೆ ಸಿಂಪಲ್ ಯೂಸರ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. Why S/4HANA is getting more popular? SAP S/4HANA ತನ್ನ ಓನ್ ಇನ್ಬಿಲ್ಟ್ ಡೇಟಾಬೇಸ್ನಲ್ಲಿ ವರ್ಕ್ ಮಾಡುತ್ತೆ, ವಿಚ್ ಇಸ್ SAP HANA. S/4HANAವನ್ನು ನೀವು ಕ್ಲೌಡ್ ಅಥವಾ ಆನ್ ಪ್ರಿಮೈಸ್ನಲ್ಲಿ ವರ್ಕ್ ಮಾಡಬಹುದು. SAPಯ ಓಲ್ಡ್ ಪ್ರಾಡಕ್ಟ್ಗಳಿಗಿಂತ S/4HANAದ ಇಂಪ್ಲಿಮೆಂಟೇಷನ್ ಈಸಿ ಆ್ಯಂಡ್ ನಾಟ್ ಟೈಮ್ ಕನ್ಸ್ಯೂಮಿಂಗ್. ಹಾಗೆ ಹೊಸ ಇನೋವೇಷನ್ಸ್ ರಿಕ್ವೈರ್ಮೆಂಟ್ಗಳನ್ನು SAP HANAದಲ್ಲಿ ನೋಡಬಹುದು. ಹೊಸ ರೂಲ್ಸ್ ರೆಗ್ಯುಲೇಷನ್ಸ್ಗೆ ಈ ಸಾಫ್ಟ್ವೇರ್ ಬೇಗ ಅಡಾಪ್ಟ್ ಆಗುತ್ತೆ. ಸೊ ಬಿಸ್ನೆಸ್ನ ಯಾವುದೇ ಒಂದು ಜಾಬನ್ನು ನೀವು ರಿಪೋರ್ಟ್ ಮಾಡಬೇಕಾದ್ರೆ S/4HANAದಲ್ಲಿ ಇಟ್ ಈಸ್ ವೆರಿ ಕ್ವಿಕ್ ಆ್ಯಂಡ್ ಈಸಿ. ಬೆನಿಫಿಟ್ ಆಫ್ SAP S/4HANA: ಕ್ಲೌಡ್ ರೆಡಿನೆಸ್. ಸೊ ನಾನು ಆಗಲೇ ಹೇಳಿದಾಗೆ SAP S/4HANAವನ್ನು ಆನ್ ಪ್ರಿಮೈಸ್ ಅಥವಾ ಕ್ಲೌಡ್ ಸರ್ವರ್ ಥ್ರೂ ಯೂಸ್ ಮಾಡ್ಬೋದು. ಅಲ್ಲದೆ ಬಿಸ್ನೆಸ್ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಕಸ್ಟಮೈಸ್ ಮಾಡ್ಕೊಳ್ಬೋದು, which is scalability and cost effectiveness. Enhanced forecasting. S/4HANAದಲ್ಲಿ ಅವೈಲೇಬಲ್ ಇರುವ ಕಸ್ಟಮೈಸೇಬಲ್ ಡ್ಯಾಶ್ಬೋರ್ಡ್ಸ್ ಹಾಗೆ ರಿಪೋರ್ಟ್ ಆಪ್ಷನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ ಆಡಿಟ್ ರುಟೀನ್ಗಳನ್ನು ಸೆಟ್ ಮಾಡಬಹುದು. ಇದರಿಂದ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಹಾಗೆ ಪ್ರೊಡಕ್ಟಿವಿಟಿ ಅನಲೈಸನ್ನು ಕೂಡ ಮಾಡಬಹುದಾಗಿದೆ. ಇಂಟಿಗ್ರೇಟೆಡ್ ವರ್ಕ್ ಫ್ಲೋ. AI ಟೂಲ್ಸ್ಗಳಾದ ಇಂಟರ್ನೆಟ್ ಆಫ್ ಥಿಂಗ್ಸ್, ಇಂಡಸ್ಟ್ರಿ 4.0 ಇವುಗಳನ್ನು ಅಳವಡಿಸೋದ್ರಿಂದ ಬಿಸ್ನೆಸ್ನ ಮೇಜರ್ ಪ್ರೊಸೆಸ್ಗಳಿಗೆ ಅಂದರೆ ವೇರ್ಹೌಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫಿನಾನ್ಸ್ ಕಾಂಪ್ಲಿಯನ್ಸ್, ಸಪ್ಲೈ ಚೈನ್ ಟ್ರ್ಯಾಕಿಂಗ್ ಮಾಡೋದು ಈಸಿ. ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಮೆಟೀರಿಯಲ್ ಫ್ಲೋಗಳ ಇನ್ಫಾರ್ಮೇಷನ್ಗಳನ್ನು ಅಪ್ಡೇಟ್ ಕೊಡುತ್ತೆ. ಟೈಮ್ ಸೇವಿಂಗ್ ಡಿವೈಸ್. S/4HANAದಲ್ಲಿ ರಿಪೋರ್ಟಿಂಗ್ ಆಪ್ಷನ್ಸ್ಗಳನ್ನು ಕ್ವಿಕ್ಕಾಗಿ ಸೆಲೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಒಂದು ಟಾಸ್ಕನ್ನು ಶೆಡ್ಯೂಲ್ ಮಾಡಿ ಅದನ್ನು ಫಿನಿಷ್ ಮಾಡಬೇಕಾದ್ರೆ ಅಥವಾ ಯಾವುದೇ ರಿಪೋರ್ಟನ್ನು ತೆಗಿಬೇಕಾದ್ರೆ ನೀವು ಫುಲ್ ಡೇನ ಕೊಡಬೇಕಾಗತ್ತೆ. ಅದೇ ಒಂದು ಸಾಫ್ಟ್ವೇರ್ನಲ್ಲಿ ಸೇಮ್ ವರ್ಕಿಗೆ ಜಸ್ಟ್ 1 to 2 hours ಒಳಗಡೆ ಆ ಕೆಲಸವನ್ನು ಫಿನಿಷ್ ಮಾಡೋದಾದರೆ ಇದು ಆರ್ಗನೈಸೇಷನಿಗೆ ಫುಲ್ ಟೈಮನ್ನು ಸೇವ್ ಮಾಡುತ್ತೆ ಹಾಗೆ ವರ್ಕರ್ ಎಫಿಷಿಯನ್ಸನ್ನು ಇಂಪ್ರೂವ್ ಮಾಡುತ್ತೆ. HANA ಡೇಟಾಬೇಸ್. SAP 2013ನಲ್ಲಿ ಡೆವಲಪ್ ಮಾಡಿದ ತನ್ನ ಓನ್ SAP HANA ಡೇಟಾಬೇಸ್ನ SAP S/4HANAದಲ್ಲಿ ಯೂಸ್ ಮಾಡಲಾಗುತ್ತೆ. ಅಲ್ಲದೆ ಈ SAP S/4HANA ಥರ್ಡ್ ಪಾರ್ಟಿ ಡೇಟಾಬೇಸ್ಗಳಾದ ಒರಾಕಲ್, SQನಲ್ಲಿ ವರ್ಕ್ ಮಾಡೋದಿಲ್ಲ. ಅಂದರೆ ಥರ್ಡ್ ಪಾರ್ಟಿ ಡೇಟಾಬೇಸ್ಗಳಿಗೆ ಇದು ಸಪೋರ್ಟ್ ಮಾಡೋದಿಲ್ಲ. ಇಂಟ್ಯೂಟಿವ್ ಯೂಸರ್ ಇಂಟರ್ಫೇಸ್. ಪ್ರೈಮರಿ ಯೂಸರ್ ಇಂಟರ್ಫೇಸ್ ಆಫ್ S/4HANA ಈಸ್ SAP Fiori. ಇದು ಸಾಫ್ಟ್ವೇರ್ಗೆ ಒಂದು ಮಾಡರ್ನ್ ಟಚ್ ಕೊಟ್ಟಿದ್ದು ಮೊಬೈಲ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು. ಸೊ SAP HANAದ ಬೆನಿಫಿಟ್ಸನ್ನು ನಾವು ನೋಡಿದ್ವಿ. ಹಾಗಿದ್ರೆ ಈ ಓಲ್ಡ್ ವರ್ಷನಿಗೆ ಮತ್ತು SAP HANAಕ್ಕೆ ಡಿಫ್ರೆನ್ಸ್ ಏನು? ಸೊ ಫಸ್ಟ್ ಒನ್, ಡೇಟಾಬೇಸ್. ECC ಅಂದರೆ ERP ಸೆಂಟ್ರಲ್ ಕಾಂಪೊನೆಂಟ್. ಇದು ಒಂದು ಆನ್ ಪ್ರಿಮೈಸ್ ERP. ಇದನ್ನು ಕಂಪನಿಗಳು ತಮ್ಮ ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಫೈನಾನ್ಸ್, ಲಾಜಿಸ್ಟಿಕ್ ಪ್ರೊಸೆಸ್ಗಳಿಗೆ ಯೂಸ್ ಮಾಡ್ತಾರೆ.
ಯಾವ ಕಂಪನಿಗಳು SAP ECC ಇಂದ S/4HANAಗೆ ಶಿಫ್ಟ್ ಆಗಿದೋ ಅಂಥ ಕಂಪನಿಗಳಿಗೆ SAP ತನ್ನ ಇನ್ಬಿಲ್ಟ್ ಡೇಟಾಬೇಸನ್ನು ಡೆವಲಪ್ ಮಾಡಿದೆ. ಅದನ್ನು SAP HANA ಅಂತ ಕರೀತಾರೆ. ಇದರಿಂದ ನೀವು ಕ್ಲೌಡ್ ಸರ್ವರ್ ಥ್ರೂ ಆಫೀಸ್ನಲ್ಲಿ ವರ್ಕ್ ಮಾಡಬಹುದು. ಡಿಪ್ಲಾಯ್ಮೆಂಟ್. ECC ಆನ್-ಪ್ರಿಮೈಸಸ್ ಆ್ಯಂಡ್ S/4HANA ಆನ್-ಪ್ರಿಮೈಸಸ್, ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕ್ಲೌಡ್ ಆರ್ ಹೈಬ್ರಿಡ್. ಸರ್ವರ್ಗಳನ್ನು ಕಂಪನಿಗಳ ಸ್ವಂತ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಮ್ಯಾನೇಜ್ ಹಾಗೆ ಆಪರೇಟ್ ಮಾಡಲಾಗುತ್ತೆ ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ಹಾರ್ಡ್ವೇರ್ ಸಾಫ್ಟ್ವೇರ್ಗಳ ಕಂಪ್ಲೀಟ್ ಕಂಟ್ರೋಲ್ ಕಂಪನಿಯ ಹ್ಯಾಂಡಲ್ಲಿ ಇರುತ್ತೆ. ಇಂತಹ ಸರ್ವರ್ಗಳನ್ನು ಕಂಪನಿಗಳು ಹೈಲಿ ಕಸ್ಟಮೈಸ್ ಮಾಡ್ಕೊಳ್ಬಹುದು. ಇನ್ನು S/4HANA ಆನ್ ಪ್ರಿಮೈಸಸ್ಸಲ್ಲೂ ವರ್ಕ್ ಮಾಡ್ಬೋದು ಅಥವಾ ಪ್ರೈವೇಟ್ ಹಾಗೆ ಪಬ್ಲಿಕ್ ಕ್ಲೌಡ್ ಸರ್ವರ್ಗಳಲ್ಲೂ ಕೂಡ ವರ್ಕೌಟ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಹೈಬ್ರಿಡ್ ಆಪ್ಷನ್ಸ್ ಕೂಡ ಇದೆ. ರಿಯಲ್ ಟೈಮ್. ECC, which is time consuming with a complex report, whereas HANA simplified business processes and functionalities, universal journal, new asset accounting and integrated credit management. For example, as a SAP user, ಬೇರೆ ಪೀರಿಯಡ್ಸ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಕಾಂಪ್ರಿಹೆನ್ಸಿವ್ ಕಾಸ್ಟ್ ಅನಾಲಿಸಿಸ್ ರಿಪೋರ್ಟನ್ನು ತೆಗಿಬೇಕಾದ್ರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಡ್ಯೂ ಟು ಹ್ಯೂಜ್ ವಾಲ್ಯೂಮ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಆಫ್ ಡೇಟಾ. ಬಟ್ ಅದೇ SAP S/4HANAದಲ್ಲಿ ವಿಚ್ ಇಸ್ ನಾಟ್ ದ ಕೇಸ್. ಇದು ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿದೆ. ಯೂಸರ್ ಇಂಟರ್ಫೇಸ್. SAP ECC ವರ್ಷನ್ನಲ್ಲಿ SAP GUI ಅಂದರೆ SAP ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನ ಯೂಸ್ ಮಾಡಿದ್ದು SAP ಯೂಸರ್ಗಳಿಗೆ ಗ್ರಾಫಿಕಲ್ ಇಂಟರ್ಫೇಸ್ ಕೊಡ್ತಿತ್ತು. ಬಟ್ S/4HANAದಲ್ಲಿ ಡೆವಲಪ್ ಆದ ಒಂದು ಆಪ್ಷನ್ ಅಂದರೆ ಅದು SAP Fiori. ಇದು ಈಸಿ ಹಾಗೆ ಸ್ಟ್ರೈಟ್ ಫಾರ್ವರ್ಡ್ ಸ್ಕ್ರೀನನ್ನು ಪ್ರೆಸೆಂಟ್ ಮಾಡುತ್ತೆ. ಯಾವುದೇ ರೀತಿ ಅನ್ನೆಸೆಸರಿ ಆದ ಆಪ್ಷನ್ಸ್ಗಳನ್ನು ಇದರಲ್ಲಿ ತೋರಿಸೋದಿಲ್ಲ. SAP Fiori ಒಂದು ಡಿಸೈನ್ ಲ್ಯಾಂಗ್ವೇಜ್ ಆಗಿದ್ದು SAP ತನ್ನ ಕಸ್ಟಮರ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ಗಳಿಗೆ ಯೂಸರ್ ಫ್ರೆಂಡ್ಲಿ ಎಕ್ಸ್ಪೀರಿಯನ್ಸನ್ನು ಕೊಡೋ ಉದ್ದೇಶದಿಂದ ಇದನ್ನು ಡೆವಲಪ್ ಮಾಡಿದೆ. ಫ್ಯೂರಿಯಿಂದ ಸಿಸ್ಟಮ್ ಇಂಟರ್ಫೇಸ್ ಈಸಿ ಹಾಗೆ ಸಿಂಪಲ್ ಆಗಿ ಇರುತ್ತೆ. ಕರೆಂಟ್ಲಿ SAP Fiori 2.0 ವರ್ಷನನ್ನು ತನ್ನ SAP S/4HANAದ 1610 ವರ್ಷನಲ್ಲಿ ರಿಲೀಸ್ ಮಾಡಿದೆ ಆ್ಯಂಡ್ ಇನ್ ಫ್ಯೂಚರ್ SAP Fioria 3.0 ವರ್ಷನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. SAP Fioria 4 principles. First one, role based. Roles that are only assigned to the relevant user. ಅಂದರೆ ಒಬ್ಬ ಸೇಲ್ಸ್ ಮ್ಯಾನೇಜರ್ನ ಸ್ಕ್ರೀನಲ್ಲಿ ಇರಬೇಕಾದಂಥ ಆಪ್ಷನ್ಸ್ಗಳು ಮಾತ್ರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಅನ್ನೆಸೆಸರಿಯಾಗಿ ಬೇರೆ ಅವರಿಗೆ ರಿಲೇಟೆಡ್ ಆದಂಥ ಆಪ್ಷನ್ಸ್ಗಳು ಇಲ್ಲಿ ಇರೋದಿಲ್ಲ. ಹಾಗೆ ಸರ್ಚ್ ಮಾಡಲಿಕ್ಕೂ ಕೂಡ ತುಂಬಾ ಈಸಿ. ಸೆಕೆಂಡ್ ಒನ್, ಅಡ್ಯಾಪ್ಟಿವಿಟಿ. ಫ್ಯೂರಿಯಿಂದ ಈಸಿಯಾಗಿ ಯಾವುದೇ ಡಿವೈಸ್ಗಳಿಗೆ ಆಕ್ಸೆಸನ್ನು ಪಡ್ಕೊಂಡು ವರ್ಕ್ ಮಾಡಬಹುದು. ಕೊಹರೆಂಟ್. SAP users or workers will get a great look and feel. SAP includes only what is necessary. ವರ್ಕರಿಗೆ ಏನು ನೆಸೆಸರಿ ಇರ್ತೋ ಅದು ಮಾತ್ರ ಸ್ಕ್ರೀನಲ್ಲಿ ಪ್ರೆಸೆಂಟ್ ಆಗುತ್ತೆ. ನೆಕ್ಸ್ಟ್, ಟೈಪ್ಸ್ ಆಫ್ ಅಪ್ಲಿಕೇಶನ್ ಆರ್ ಆ್ಯಪ್ಸ್ ಇನ್ ಫ್ಯೂರಿ. ಫಸ್ಟ್ ಒನ್ ಇಸ್ ಟ್ರಾನ್ಸಾಕ್ಷನ್. ಫಾರ್ ಎಕ್ಸಾಂಪಲ್, ಟ್ರಾನ್ಸಾಕ್ಷನ್ ಟಾಸ್ಕ್ಗಳನ್ನು ಕ್ರಿಯೇಟ್ ಮಾಡೋದು ತುಂಬಾ ಈಸಿ. ಸೊ ಎಂಪ್ಲಾಯಿಗಳಿಗೆ ಲೀವ್ ರಿಕ್ವೆಸ್ಟ್ ಪೇಜನ್ನು ಕ್ರಿಯೇಟ್ ಮಾಡಬೇಕಾದ್ರೆ ECC ವರ್ಷನಲ್ಲಿ ಇಟ್ ವಿಲ್ ಟೇಕ್ ಲಾಂಗರ್ ಟೈಮ್. ಅದೇ ನಾವು SAP Fioriಯಲ್ಲಿ ಈಸಿಯಾಗಿ ಇಮಿಡಿಯೇಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಅನಾಲಿಟಿಕ್ಸ್. ಲಾರ್ಜ್ ವಾಲ್ಯೂಮ್ ಡೇಟಾಗಳನ್ನು ರಿಯಲ್ ಟೈಮಲ್ಲಿ ವ್ಯೂ ಮಾಡಬಹುದು ಸೊ ದ್ಯಾಟ್ ದಿ ಆರ್ಗನೈಸೇಷನ್ ಕ್ಯಾನ್ ಏಬಲ್ ಟು ಟೇಕ್ ಗ್ರೇಟ್ ಇಂಟರ್ನಲ್ ಡಿಸಿಷನ್. ಫ್ಯಾಕ್ಟ್ ಶೀಟ್. ಬಿಸ್ನೆಸ್ ಆಪರೇಷನ್ಸ್ಗಳ ಕೀ ಇನ್ಫಾರ್ಮೇಷನ್ಸ್ಗಳನ್ನು ನೋಡಬಹುದು ವಿತೌಟ್ ಎನಿ ಕಾಂಪ್ಲೆಕ್ಸಿಟಿ. ಫಾರ್ ಎಕ್ಸಾಂಪಲ್, ವೆಂಡರ್ ಡೀಟೇಲ್ಸ್, ಆರ್ಡರ್ ನಂಬರ್, ಐಟಮ್ ಡೀಟೇಲ್ಸ್, ಎಕ್ಸೆಟ್ರಾ. ವೈ ಫ್ಯೂರಿ? Increased productivity,
improved time value, lower risk and reduced cost to ownership. ಸೊ SAP ಫ್ಯೂರಿಯನ್ನು ಯೂಸ್ ಮಾಡೋದ್ರಿಂದ ಡೆಸ್ಕ್ಟಾಪ್, ಮೊಬೈಲ್ ಹಾಗೆ ಟ್ಯಾಬ್ಗಳಲ್ಲೂ ಕೂಡ ನಾವು ವರ್ಕನ್ನು ಮಾಡ್ಬೋದು. ಸೊ ಇದರಿಂದ ಪ್ರೊಡಕ್ಟಿವಿಟಿ ಕೂಡ ಇಂಪ್ರೂವ್ ಆಗುತ್ತೆ, ಹೆಚ್ಚು ಟೈಮ್ ಕನ್ಸ್ಯೂಮ್ ಆಗೋದಿಲ್ಲ, ಹಾಗೆ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ. SAP Fiori deployment options: as a collection of apps with a single launchpad or as a multiple web apps. S/4HANA screens homepage with titles, status indication, screen structure, flexibility, work area, spaces ಇದೆಲ್ಲವೂ ಕೂಡ ತುಂಬ ಸಿಂಪಲ್ ಹಾಗೆ ಈಸಿ ಆಗಿದೆ ಆ್ಯಂಡ್ ಈಸಿಯಾಗಿ ಸ್ಕ್ರೀನನ್ನು ಆಪ್ಟಿಮೈಸೇಷನ್ ಮಾಡ್ಕೊಳ್ಬೋದು. S/4HANA ಕ್ಲೌಡ್ ಎಡಿಷನ್. ಸೊ S/4HANAದಲ್ಲಿ ನಾವು ಪ್ರೈವೇಟ್ ಹಾಗೆ ಪಬ್ಲಿಕ್ ಕ್ಲೌಡ್ ಎಡಿಷನಲ್ಲಿ ವರ್ಕ್ ಮಾಡ್ಬೋದು. ಇದರ ಮೀನಿಂಗ್, ಕ್ಲೌಡ್ ಸರ್ವರ್ನ ಪರ್ಟಿಕ್ಯುಲರ್ ಬಿಸ್ನೆಸ್ಗೆ ಮಾತ್ರ ಮೀಸಲಿಡಲಾಗತ್ತೆ, ಬೇರೆ ಯಾವುದೇ ಆರ್ಗನೈಸೇಷನ್ ಜೊತೆಗೆ ಅದನ್ನು ಶೇರ್ ಮಾಡೋದಿಲ್ಲ. ಹಾಗೆ ಪ್ರೈವೇಟ್ ಕ್ಲೌಡ್ಗಳು ಜಾಸ್ತಿ ಕಸ್ಟಮೈಸೇಬಲ್ ಆಗಿರುತ್ತೆ ಆ್ಯಂಡ್ ಕಂಪ್ಲೀಟ್ ಕಂಟ್ರೋಲ್ ಕಂಪನಿಯ ಹ್ಯಾಂಡಲ್ ಇರುತ್ತೆ ಅಥವಾ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಇದು ವರ್ಕ್ ಆಗುತ್ತೆ. ಈಗಿನ ಫಾಸ್ಟ್ ಫೇಸ್ಡ್ ಹಾಗೆ ಡೇಟಾ ಡ್ರಿವನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ಗೆ ರಿಯಲ್ ಟೈಮ್ ಎನಾಲಿಸಿಸ್ ತುಂಬ ಇಂಪಾರ್ಟೆಂಟ್. ಅದು ಫೈನಾನ್ಸ್ ಆಗಿರಲಿ, ಫುಡ್ ಆಗಿರಲಿ, ಎಲ್ಲ ಥರದ ಇಂಡಸ್ಟ್ರಿಗಳಿಗೂ ಕೂಡ ಅಪ್ಲೈ ಆಗುತ್ತೆ. S/4HANAದಲ್ಲಿರುವ ಸಿಂಪಲ್ ಯೂಸರ್ ಇಂಟರ್ಫೇಸ್, ಎನ್ಹ್ಯಾನ್ಸ್ಡ್ ಇಂಟಿಗ್ರೇಷನ್ ಕೆಪಾಬಿಲಿಟಿ ಹಾಗೆ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಆರ್ಗನೈಸೇಷನ್ಗೆ ಕ್ವಿಕ್ ಡಿಸಿಷನನ್ನು ತೆಗೆದುಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. In essence, SAP S/4HANA is not just an ERP solution, but a powerful tool that accelerates digital transformation, drives efficiency, and supports long-term growth and innovation. Thank you.